ಇನ್ನು ಬಿಜೆಪಿಗೆ ಗುಡ್ ಬೈ ಹೇಳೋದಕ್ಕೆ ಮುಂದಾದ್ರೆ ಸದಾನಂದ ಗೌಡ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಬಿಜೆಪಿ ಬಿಟ್ಟು ಅವರು ಕಾಂಗ್ರೆಸ್ ಕಡೆಗೆ ಮುಖ ಮಾಡೋದು. ಇವತ್ತು ತಮ್ಮ ಅಂತಿಮ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ ಮಾಜಿ ಸಿಎಂ. ರಾಜ್ಯ ಬಿಜೆಪಿಯಲ್ಲಾಗಿರುವ ಕೆಲ ಬೆಳವಣಿಗೆಗಳಿಗೆ ಸಿಟ್ಟಾಗ್ಬಿಟ್ಟಿದ್ದಾರೆ ಮಾಜಿ ಸಿಎಂ ಸದಾನಂದ ಗೌಡರು. ಹೈಕಮಾಂಡ್ ಸಂಧಾನಕ್ಕೂ ಕೂಡ ಬಗ್ಗಿಲ್ಲ ಸದಾನಂದ ಗೌಡರು. ಇವತ್ತು ಒಂದು ಸಭೆ, ಅದಾದ ಬಳಿಕ ಸುದ್ದಿಗೋಷ್ಠಿ, ಆ ಸುದ್ದಿಗೋಷ್ಠಿಯಲ್ಲಿ ಅಂತಿಮ ನಿರ್ಧಾರವನ್ನ ಕೂಡ ಪ್ರಕಟ ಮಾಡಿಬಿಡ್ತಾರೆ. ಪಕ್ಷ ಬಿಡುವಂತ ನಿರ್ಧಾರಕ್ಕೆ ಆಲ್ಮೋಸ್ಟ್ ಬಂದಿದ್ದಾರೆ ಅಂತ ಅವರ ಆಪ್ತ ಬಳಗ ಹೇಳ್ತಾ ಇರೋದು. ಇವತ್ತು ಸುದ್ದಿಗೋಷ್ಠಿ ಮಾಡಿ ಅಂತಿಮ ನಿರ್ಧಾರ ಪ್ರಕಟ ಮಾಡೋದ್ರಿಂದ ದೊಡ್ಡ ಮಟ್ಟದ ಕುತೂಹಲ ಇದೆ. ಆರ್ ಅಶೋಕ್ ಮತ್ತು ಅಶ್ವಥ್ ನಾರಾಯಣ್ ಸತತವಾಗಿ ಅವರ ಸಂಪರ್ಕದಲ್ಲಿ ಸಂಧಾನ ಮಾಡೋದಕ್ಕೆ ಯತ್ನಗಳಾಗ್ತಾನೆ ಇದೆ. ಬಟ್ ಎಲ್ಲವೂ ಕೂಡ ವಿಫಲವಾಗಿದೆ. ರಿಪಬ್ಲಿಕನ್ ಜೊತೆ ಡಿ.ವಿ. ಸದಾನಂದ ಗೌಡರು ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡು ಬರೋದು. ಓಕೆ, ನಿನ್ನೆ ಅವ್ರು ಹುಟ್ಟುಹಬ್ಬದ ದಿನ ಹೇಳ್ತಾ ಇದ್ರು ನಾಳೆ ಪ್ರೆಸ್ ಮೀಟ್ ಮಾಡ್ತೀನಿ, ಅನೌನ್ಸ್ ಮಾಡ್ಬಿಡ್ತೀನಿ. ಬಹುತೇಕ ಅವರು ಯಾಕೋ ಬೇಸತ್ತಿದ್ದಾರೆ ಕಾಂಗ್ರೆಸ್ ಬಿಜೆಪಿಯಲ್ಲಿ, ಕಾಂಗ್ರೆಸ್ ಕಡೆಗೆ ಹೋಗೋದು ಇಲ್ಲ. ಅವರಿಗೆ ಆಲ್ರೆಡಿ ಟಿಕೆಟ್ ಸಿಗುವಂತ ಚಾನ್ಸಸ್ ಈ ಬಾರಿ ಇರಲೇ ಇಲ್ಲ. ಅವರು ಒಂದು ಕೋಪಿಸ್ಕೊಂಡಿದ್ರು. ಆಮೇಲೆ ಅವ್ರಿಗೆ ಬಹಳ ಒಳ್ಳೊಳ್ಳೆ ಅವಕಾಶಗಳು ಸಿಕ್ತು, ಸುಳ್ಳು ಹೇಳಬಾರ್ದು. ಅವರಿಗೆ ಮುಖ್ಯಮಂತ್ರಿ ಮಾಡಲಾಯಿತು, ಕೇಂದ್ರ ಮಂತ್ರಿ ಮಾಡಲಾಯಿತು, ರೈಲ್ವೆ ಮಂತ್ರಿ ಮಾಡಲಾಯಿತು, ಒಳ್ಳೊಳ್ಳೆ ಇಲಾಖೆಗಳು ಸಿಕ್ತು. ಅವರು ಅದರಲ್ಲಿ ಸಫಲರಾದರೂ ಇಲ್ಲೋ ಗೊತ್ತಿಲ್ಲ. ಕೊನೆಗೆ ಅವರನ್ನು ಅದರಿಂದ ಕೆಳಗಿಳಿಸಬೇಕಾಯಿತು. ಆಮೇಲೆ ಅವ್ರದ್ದು ಒಂದು ಪರ್ಸನಲ್ ವಿಡಿಯೋಗಳೆಲ್ಲ ಲೀಕ್ ಆದ ನಂತರ ಅವ್ರದ್ದೊಂದು ಇಮೇಜ್ ಎಲ್ಲ ಭಾಳ ಡ್ಯಾಮೇಜ್ ಆಗ್ಬಿಡ್ತು. ಆದರೂ ಕೂಡ ಮೊನ್ನೆ ಅವರು ಇಲ್ಲ ನಾನು ಹೋಗಿ ಹೇಳ್ತೇನೆ, ಎಲ್ಲ ಕಂಪ್ಲೇಂಟ್ ಹೇಳ್ತೇನೆ ಅಂತ ಡೆಲ್ಲಿಗೆ ಹೋಗ್ತಾರೆ. ಡೆಲ್ಲಿಗೆ ಹೋದಾಗ ಅವರನ್ನು ಕೇರೆ ಮಾಡೋದಿಲ್ಲ. ಡೆಲ್ಲಿಯಲ್ಲಿ ಕೇರೆ ಮಾಡಲ್ಲ, ಯಾರು ಅವ್ರನ್ನ ಕಾಂಟ್ಯಾಕ್ಟೇ ಮಾಡೋದಿಲ್ಲ. ಅಷ್ಟಾಗ ಭಾಳ ಬೇಸರದಿಂದ ವಾಪಸ್ ಬರ್ತಾರೆ. ಆಮೇಲೆ ಅವ್ರಿಗೊಂದು ಮಾಹಿತಿ ಬರುತ್ತೆ, ನೀವು ನಿಮ್ಮ ಟಿಕೆಟ್ ಕೊಡಲ್ಲ ಅಂತ. ಅವರು ನಾನು ಇನ್ನು ಮುಂದೆ ಚುನಾವಣಾ ಸ್ಪರ್ಧೆ ಮಾಡಲ್ಲ ಅಂತ ಘೋಷಣೆ ಮಾಡಿಬಿಡ್ತಾರೆ. ಆ ಘೋಷಣೆ ಮಾಡಿದ ನಂತರ ಬೆಂಗಳೂರು ಉತ್ತರ ಖಾಲಿ ಆಗುತ್ತೆ. ಅಲ್ಲಿ ಬೆಂಗಳೂರು ಉತ್ತರ ಇವರು 2014ರಲ್ಲಿ ಸ್ಪರ್ಧೆ ಮಾಡಿದಾಗ 2,44,000 ಮತಗಳ ಅಂತರದಿಂದ ಗೆದ್ದಿದ್ರು. ಈ ಬಾರಿ ಕೃಷ್ಣ ಬೈರೇಗೌಡರ ವಿರುದ್ಧ ಸ್ಪರ್ಧೆ ಮಾಡಿ 1,44,000 ಮತಗಳ ಅಂತರದಿಂದ ಗೆದ್ದಿದ್ರು. ಇವರಿಗಿಂತ ಮೊದಲು ಡಿ.ಬಿ. ಚಂದ್ರೇಗೌಡರು ಇದ್ರು. ಡಿ.ಬಿ. ಚಂದ್ರೇಗೌಡರನ್ನ ಯಡಿಯೂರಪ್ಪನವರು ಕಾಂಗ್ರೆಸ್ಸಿಂದ ಬಿಜೆಪಿಗೆ ಕರ್ಕೊಂಡ್ಬಂದು ಅಲ್ಲಿ ಎಂ ಪಿ ಮಾಡಿದ್ರು. ನನಗೆ ಈಗಲೂ ನೆನಪಿದೆ, 2014ರಲ್ಲಿ ಡಿ.ಬಿ. ಚಂದ್ರೇಗೌಡರಿಗೆ ಟಿಕೆಟ್ ಅಂತಿತ್ತು. ಇವ್ರು ಮನೆಗೆ ಹೋಗ್ತಾರೆ. ಅವರ ಕಾಲಿಗೆ ಹೆಂಗೆ ಇವತ್ತು ಶೋಭಾ ಕರಂದ್ಲಾಜೆ ಕಾಲಿಗೆ ಬೀಳ್ತಾರೋ ಅದೇ ಥರ ಕಾಲಿಗೆ ಬಿದ್ದು ಆಶೀರ್ವಾದ ಪಡೆದು ಅವರು ಬಿಟ್ಕೊಡ್ತಾರೆ. ಡಿ.ಬಿ. ಚಂದ್ರೇಗೌಡರು ಮೊನ್ನೆ ಸ್ವರ್ಗಸ್ಥರಾದರು. ಟಿಕೆಟ್ ಬೇಡ ಅಂತಿದ್ದಾಗ ಬೆಂಗಳೂರು ಉತ್ತರಕ್ಕೆ ಇಬ್ಬರು ಆಸೆ ವ್ಯಕ್ತಪಡಿಸ್ತಾರೆ. ಒಬ್ಬರು ಶೋಭಾ ಕರಂದ್ಲಾಜೆ, ಮತ್ತೊಬ್ಬರು ಸಿ.ಟಿ. ರವಿ. ಸಿ.ಟಿ. ರವಿ ಅವರಿಗೆ ಏನಾಯಿತು, ಉಡುಪಿ ಚಿಕ್ಕಮಗಳೂರು ಈಸಿ ಅವರಿಗೆ. ಆದರೆ ಶೋಭಾ ಕರಂದ್ಲಾಜೆ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಅವರು ಬೆಂಗಳೂರು ಉತ್ತರಕ್ಕೆ ಬರುವಂಥ ಪ್ರಯತ್ನಗಳನ್ನು ಮಾಡ್ತಾರೆ. ಅಲ್ಲಿ ಒಕ್ಕಲಿಗ ಓಟ್ಸ್ ಎಲ್ಲ ಭಾಳ ಸಾಲಿಡ್ ಆಗಿದೆ. ಯಾವಾಗ ಬೆಂಗಳೂರು ಉತ್ತರಕ್ಕೆ ಅವರು ಬರ್ತಾರೆ ಅಂತ ಗೊತ್ತಾಯಿತು, ಅಶೋಕು, ಅಶ್ವಥ್ ನಾರಾಯಣು, ಈ ಬೆಂಗಳೂರಿನಲ್ಲಿರುವಂಥ BJP ನಾಯಕರು ಏನು ಮಾಡಿದರು, ಇನ್ನು ಸಿ.ಟಿ. ರವಿ ಅಂತ ನಾಯಕ ಬೆಂಗಳೂರಿಗೆ ಬಂದರೆ ಬೆಂಗಳೂರು ಲೆಕ್ಕ ಬಂದುಬಿಡುತ್ತೆ. ಬೆಂಗಳೂರಲ್ಲಿ ನಾಯಕ ಆಗಿಬಿಡ್ತಾರೆ. ನಾಳೆ ನಿಮಗೆ ಪಕ್ಷ ಅಧಿಕಾರಕ್ಕೆ ಬಂದಾಗ ಬೆಂಗಳೂರಿಗೆ ಎಷ್ಟು ಮಂತ್ರಿಗಿರಿ ಅಂತ ಹೇಳಿದಾಗ ನಮ್ಮ ಅವಕಾಶ ತಪ್ಪಿ ಹೋಗುತ್ತೆ. ಅವರನ್ನು ಇಲ್ಲಿಗೆ ಬಿಡೋದು ಬೇಡ. ಹಾಗಂತ ಅದು ರಾಜಕೀಯ ವೈಯಕ್ತಿಕ ದ್ವೇಷ ಅಲ್ಲ, ರಾಜಕೀಯವಾಗಿ ಹಂಗೆ ನಡೆಯುತ್ತೆ. ಇವರು ಸದಾನಂದ ಗೌಡರ ಹತ್ರ ಹೋಗ್ಬಿಟ್ಟು ಇಲ್ಲ ಸರ್ ನೀವು ನಿಲ್ಲಬೇಕು ಅಂತ. ಆ್ಯಂಡ್ ಯಡಿಯೂರಪ್ಪ ಮತ್ತು ವಿಜಯೇಂದ್ರಗೆ ನಿಜವಾಗ್ಲೂ ಅವ್ರು ನಿಲ್ಲಬೇಕು ಅಂತಿತ್ತು. ಅವರೇನು ಯಾರನ್ನು ಇದು ಮಾಡೋದು ಬೇಡ, ಎಲ್ಲ ನನಗೆ ಸವಾಲಿಸ್ಕೊಂಡು ಹೋಗೋಣ ಅಂತೇಳಿ ಕೊನೆಗೆ ಅವರಿಗೆ ಟಿಕೆಟ್ ಇಲ್ಲ ಅಂತ ಘೋಷಣೆಯಾಗಿದೆ. ಶೋಭಾ ಕರಂದ್ಲಾಜೆ ಬಂದಿದ್ದಾರೆ, ಬೇಸರಗೊಂಡಿದ್ದಾರೆ. ಆಮೇಲೆ ಈಗ ಪುತ್ತೂರಲ್ಲಿ MLA ಆಗಿದ್ದಾರಲ್ಲ, ಕಾಂಗ್ರೆಸ್ MLA ಆಗಿದ್ದಾರಲ್ಲ, ಅವರು ಕೂಡ ಮೊದಲು ಸಂಘದಲ್ಲೇ ಇದ್ದವರು, ಇವರ ರೈಟ್ ಹ್ಯಾಂಡ್ ಅವರು ಕಾಂಗ್ರೆಸ್ಗೆ ಆ ಸಂದರ್ಭದಲ್ಲೇ ಕಾಂಗ್ರೆಸ್ಗೆ ಇವರಿಬ್ಬರು ಬರ್ತಾರೆ ಅಂತಿತ್ತು. ಅವರ ಕಲೀಗ್ ಮಾತ್ರ ಬಂದರು. ಅಲ್ಲಿ ಪುತ್ತೂರಲ್ಲಿ BJP 3ನೇ ಸ್ಥಾನಕ್ಕೆ ಹೋಯಿತು ಬಿಕಾಸ್ ಆಫ್ ಅರುಣ್ ಕುಮಾರ್ ಪುತ್ತಿಲ. ಕಾಂಗ್ರೆಸ್ ಗೆಲ್ತು. ಈಗ ಇವರು ಕೂಡ ಬರೋದು ಶತಸಿದ್ಧ. ಆದರೆ ಇವತ್ತಿನ ಪ್ರೆಸ್ ಮೀಟ್ ಇದೀಗ ಸದ್ಯಕ್ಕೆ ಮುಂದೂಡಲ್ಪಟ್ಟಿದೆ. ನಾಳೆ ಡಿ.ವಿ. ಸದಾನಂದ ಗೌಡ ಸುದ್ದಿಗೋಷ್ಠಿ ಮುಂದೂಡಲ್ಪಟ್ಟಿದೆ. ಅವರನ್ನು ಸಮಾಧಾನ ಪಡಿಸುವ ಪ್ರಯತ್ನಗಳಾಗ್ತಾ ಇದೆ. ಗೊತ್ತಿಲ್ಲ, ಇಂದು ಸಂಜೆ ಆದರೂ ಆಗ್ಬೋದಂತೆ ಅಥವಾ ನಾಳೆ ಬೆಳಗ್ಗೆ ಮಾಡ್ತಾರಂತೆ. ಕನ್ಫ್ಯೂಷನಲ್ಲಿದ್ದಾರೆ. ಓಕೆ, ಸುರೇಶ್ ಇದೀಗ ಮತ್ತೊಮ್ಮೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ. ನಾನು ಮೊದಲೇ ಹೇಳ್ತಾ ಇದ್ದೆ, ಸುರೇಶ್ ಅಂತೂ ಸದಾನಂದ ಗೌಡರು ಒಂದು ಹೆಜ್ಜೆ ಆ ಕಡೆ ಈ ಕಡೆ ಇಟ್ಟರು ಕೂಡ ಅವ್ರಿಗೆ ಗೊತ್ತಾಗುತ್ತೆ, ಅಷ್ಟು ಫಾಲೋ ಅಪ್ ಮಾಡ್ತಾ ಇದ್ದಾರೆ. ವಾಟ್ ಸುರೇಶ್, ಏನಂತೆ?
ಎಸ್ ಜಯಪ್ರಕಾಶ್, ಸದ್ಯ ಹೈಕಮಾಂಡ್ ಮತ್ತು ರಾಜ್ಯ ನಾಯಕರು ಕೂಡ ಸದಾನಂದ ಗೌಡರು ಕಾಂಗ್ರೆಸ್ ನಾಯಕರು ಸಂಪರ್ಕದಲ್ಲಿದ್ದೇನೆ ಅಂತ ಹೇಳಿರ್ತಕ್ಕಂಥದ್ದು ಟೆನ್ಷನ್ ತಂದಿದ್ರೆ, ಮತ್ತೊಂದು ಕಡೆ ಸದಾನಂದ ಗೌಡರು ಕೂಡ ತಮ್ಮ ಮುಂದಿನ ನಡೆ ಬಗ್ಗೆ ಅವರು ಕೂಡ ಒಂದು ರೀತಿಯಲ್ಲಿ ಗೊಂದಲದಲ್ಲಿರ್ತಕ್ಕಂಥದ್ದು ಭಾಳ ಸ್ಪಷ್ಟವಾಗಿ ಕಾಣ್ತಾ ಇರ್ತಕ್ಕಂಥದ್ದು. ಇವತ್ತು 10:30ಕ್ಕೆ ಸುದ್ದಿಗೋಷ್ಠಿಯನ್ನು ಕರಿತೇನೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು. ನೆನ್ನೆ ಸುದ್ದಿಗೋಷ್ಠಿಯ ಮೂಲಕ ನನ್ನ ಅಂತಿಮ ನಿರ್ಧಾರವನ್ನು ಸುದ್ದಿಗೋಷ್ಠಿಯಲ್ಲಿ ಹೊರಹಾಕ್ತೇನೆ ಅಂತಕ್ಕಂಥ ಮಾತನ್ನು ಹೇಳಿದರು. ಆದರೆ ಇವತ್ತು ಸುದ್ದಿಗೋಷ್ಠಿಯನ್ನು ಮತ್ತೆ ಮುಂದೂಡಿಕೆಯನ್ನು ಮಾಡಿರ್ತಕ್ಕಂಥದ್ದು. ಇದು ಈ ಕ್ಷಣದ ಅಪ್ಡೇಟ್. ಕಾರಣ ಇಷ್ಟೇನೆ, ಒಂದು ಇವತ್ತು ಒಕ್ಕಲಿಗ ಸಂಘದ ಕೆಲ ನಿರ್ದೇಶಕರು ಮತ್ತು ಬೆಂಬಲಿಗರು ಸುಮಾರು ಒಂದು 40ರಿಂದ 50 ಜನ ಆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರ ವ್ಯಾಪ್ತಿರತಕ್ಕಂತಹ ಆಪ್ತರು ಮತ್ತು ತುಂಬ ಪರಮಾಪ್ತರು ಬೆಂಬಲಿಗರು ಇರತಕ್ಕಂಥದ್ದು. ಅವರ ಅಭಿಪ್ರಾಯವನ್ನು ನಿನ್ನೆ ಕೂಡ ಮಾತಾಡಿದ್ದಾರೆ, ಅವ್ರ ಜೊತೆ ಸಂಪರ್ಕವನ್ನು ಮಾಡಿದ್ದಾರೆ. ಆದರೆ ಇವತ್ತು ಅಧಿಕೃತ ಮತ್ತೊಮ್ಮೆ ಸಭೆಯನ್ನು ಸೇರಿ ಆ ಸಭೆಯಲ್ಲಿ ಚರ್ಚೆ ಮಾಡಿ ಅಂತಿಮ ನಿರ್ಧಾರವನ್ನು ನೀವು ಹೊರಹಾಕಿವ್ರಂತೆ ಅಂತ ಹೇಳ್ಬಿಟ್ಟು ಬೆಂಬಲಿಗರು ಮತ್ತು ಹಿತೈಷಿಗಳು ಕೂಡ ಒಂದಷ್ಟು ಅವ್ರ ಮೇಲೆ ಒತ್ತಡವನ್ನು ತಂದಿರತಕ್ಕಂಥದ್ದು. ಹಾಗಾಗಿ ನಿನ್ನೆ ಸದಾನಂದ ಗೌಡರು ಕೂಡ ಇವತ್ತು ಕರೆಯಬೇಕಾದಂಥ ಸಭೆಯನ್ನು ಕೂಡ ಮುಂದೂಡಿರ್ತಕ್ಕಂಥದ್ದು. ಇದರ ಜೊತೆಗೆ ನಿನ್ನೆ ರಾಜ್ಯದ ಕೆಲ ಹಿರಿಯ ಮುಖಂಡರು ಯಡಿಯೂರಪ್ಪನವರ ಸೂಚನೆ ಮೇರೆಗೆ ಮತ್ತು ರಾಧಾಮೋಹನ್ ದಾಸ್ ಅವರ ಸೂಚನೆ ಮೇರೆಗೆ ಸದಾನಂದ ಗೌಡರನ್ನು ಭೇಟಿಯಾಗಿ ಅವರನ್ನ ಮನವೊಲಿಕೆ ಮಾಡುವಂತಹ ಒಂದು ಪ್ರಯತ್ನಕ್ಕೆ ನಡೀತಾರೆ. ಅಂಥ ಸಂದರ್ಭದಲ್ಲಿ ಸದಾನಂದ ಗೌಡರು ಈ ಸಂಧಾನಕ್ಕೆ ಹೋದಂಥ ಏನು ರಾಜ್ಯ ನಾಯಕರಿದ್ದರು, ಆ ಇಬ್ಬರು ನಾಯಕರ ಮೂಲಕ ಹೈಕಮಾಂಡ್ಗೆ ಒಂದು ಮೆಸೇಜನ್ನು ಪಾಸ್ ಮಾಡ್ತಾರೆ. ಇಲ್ಲಿ 2 ದಿನಗಳ ಡೆಡ್ಲೈನನ್ನು ಕೊಡ್ತಕ್ಕಂಥದ್ದು ಈ ಒಂದು ಏನು ಸಂಧಾನಕಾರರಿಗೆ ನೀಡ್ತಕ್ಕಂಥದ್ದು. ಒಟ್ಟಾರೆಯಾಗಿ 2 ದಿನಗಳ ಡೆಡ್ಲೈನ್ ಅಂತಂದರೆ ಇದು ಕಾದು ನೋಡುವ ತಂತ್ರ ಅಂತ ಹೇಳಿ ಭಾಳ ಸ್ಪಷ್ಟವಾಗಿ ಹೇಳ್ಬೋದು ಎಲ್ಲಿ ಜಯಪ್ರಕಾಶ್. ಈ 2 ದಿನಗಳಲ್ಲಿ ಹೈಕಮಾಂಡ್ ಯಾವುದೇ ಆದಂತಹ ಒಂದು ನನಗೆ ತೃಪ್ತಿ ಹೊಂದುವಂತಹ ಒಂದು ಸಮಾಧಾನಕಾರ ನೀಡುವಂತಹ ಒಂದು ಅವಕಾಶಗಳು ಅಥವಾ ಪಕ್ಷದಲ್ಲಿ ಉನ್ನತ ಸ್ಥಾನಮಾನದ ಬಗ್ಗೆ ಏನಾದ್ರೂ ಭರವಸೆ ನೀಡದೆ ಹೋದರೆ ಅಥವಾ ನನ್ನ ಮುಂದಿನ ರಾಜಕೀಯದ ಸ್ಥಿತಿ ಬಗ್ಗೆ ಯಾವುದೇ ಒಂದು ನಿರ್ಧಾರವನ್ನು ಹೈಕಮಾಂಡ್ ಏನು ಅಂತಕ್ಕಂಥ ಒಂದು ಸ್ಪಷ್ಟತೆಯನ್ನು ತಿಳಿಸದೆ ಹೋದರೆ ಖಂಡಿತವಾಗಲೂ ನಾನು ಪಕ್ಷದಲ್ಲಿ ಇರೋದಿಲ್ಲ, ಕಾಂಗ್ರೆಸ್ ಸೇರ್ಪಡೆನೂ ಕೂಡ ಖಚಿತ, ಜೊತೆಗೆ ಕಾಂಗ್ರೆಸ್ನಿಂದಲೇ ಬೆಂಗಳೂರು ಉತ್ತರದಿಂದ ಸ್ಪರ್ಧನೆ ಮಾಡ್ತೇನೆ ಅಂತಕ್ಕಂತಹ ಖಡಕ್ ಸಂದೇಶವನ್ನು ಈ ಸಂಧಾನಕ್ಕೆ ಬಂದಂಥ ನಾಯಕರ ಮೂಲಕ ಹೈಕಮಾಂಡ್ಗೆ ಮೆಸೇಜನ್ನು ಪಾಸ್ ಮಾಡಿರ್ತಕ್ಕಂಥದ್ದು. ಸೊ ಈಗ ಒಟ್ಟಾರೆಯಾಗಿ ಇವತ್ತು ಸಂಜೆಯ ವೇಳೆಗೆ ಬಹುತೇಕವಾಗಿ ಬೆಂಬಲಿಗರು ಮತ್ತೆ ಒಕ್ಕಲಿಗ ಸಂಘದ ಆಪ್ತರು ನಿರ್ದೇಶಕರಿದ್ದಾರೆ ಬೆಂಬಲಿಗರು ಅವರೊಂದು ಆಸೆ ವ್ಯಕ್ತಪಡಿಸಿದ್ದಾರೆ, ಏನಾದರೂ ಒಂದು ಸ್ಥಾನಮಾನ ಕೊಟ್ಟರೆ ಮ್ಯಾನೇಜ್ ಮಾಡುವ ಅಂಥೇಳಿ. ಬಟ್ BJP ಆ ಹಂತದಲ್ಲಿಲ್ಲ. ಯಾರನ್ನು ಕೂಡ ನೀವು ಬ್ಲ್ಯಾಕ್ ಮೇಲ್ ಮಾಡ್ಕೋತೀರಿ. ನನಗೆ ಈಶ್ವರಪ್ಪನವರ ವಿಚಾರವೇ ಭಾಳ ಸೀರಿಯಸ್ ಆಗಿದೆ ಅಂತ ಅನಿಸುತ್ತೆ. ಈಶ್ವರಪ್ಪನವ್ರಿಗೆ ಈಗಲೂ ಕೂಡ BJP ಹೈಕಮಾಂಡ್ ಮನವೊಲಿಸುತ್ತೆ ಅಂತ ಇದೆ, ಆದರೆ ಮನವೊಲಿಸಲ್ಲ ಬಹುತೇಕ. ಯಾಕಂದರೆ BJP ಹೈಕಮಾಂಡ್ ಈಗ ವೆರಿ ಪವರ್ಫುಲ್ ಹೈಕಮಾಂಡ್. ಹೀಗೆ ಯಾಕಂದರೆ ನೀವು ನರೇಂದ್ರ ಮೋದಿಯವರ ಕಾರ್ಯಕ್ರಮಕ್ಕೆ ತಪ್ಪಿಸಿದೆಯಲ್ಲ, ಅದನ್ನು ಭಾಳ ಸೀರಿಯಸ್ ಆಗಿ ತಗೊಂಡರೆ, ನಾನು ಹೇಳೋದು ತಗೊಂಡರೆ ಹೌದಾ ನೀವು ಸಪ್ರೇಟ್ ಆಗಿ ನಿಲ್ತೀರಾ, ನಿಂತ್ಕೊಳ್ಳಿ ಅಂದ್ಬಿಡುತ್ತೆ. ನೀವು ಡಿಮಾಂಡ್ ಮಾಡೋ ಸ್ಥಿತಿಯಲ್ಲಿ ಇಲ್ಲ. ಮೊದಲು ಕಾಂಗ್ರೆಸ್ ಹೆಂಗಿತ್ತು ಗೊತ್ತಾ, ಕಾಂಗ್ರೆಸ್ ಹೈಕಮಾಂಡ್ ಇತ್ತು, ಅಲ್ಲಿ ಡಿಮಾಂಡ್ ಮಾಡೋಂಗಿಲ್ಲ. ಇವರೆಲ್ಲ ಜಗಳ ಮಾಡ್ಕೊಂಡು ಹೋಗ್ಬಿಡೋದು ಒಳಗೆ, ಯಾರು ಕಾಂಗ್ರೆಸ್ ನಾಯಕರು ಅದು ಬೇಕು ಇದು ಬೇಕು ಅಂತೇಳಿ ಯಾರು ಹೇಳ್ತಾ ಇದ್ರು ಒಳಗೆ. ಆಗ ಸೋನಿಯಾ ಗಾಂಧಿ ಅವ್ರ ಹತ್ರ ಏನೋ ಒಂದು ಮಂತ್ರದಂಡ ಇತ್ತು, ಎಲ್ಲ ಹೊರಗೆ ಬಂದಾಗ ಭಾಳ ನಕ್ಕೊಂಡು ಆರಾಮಾಗಿ ಎಲ್ಲ ಸರಿಯಾಗಿದೆ, ನಮ್ಮ ಪ್ರಾಬ್ಲಮ್ ಸರಿಯಾಗಿದೆ ಅಂತೇಳಿ. BJP ಇವತ್ತು ಅಷ್ಟು ಪವರ್ಫುಲ್ ಆಗಿದೆ. ಯಾವ BJP ಈಗ ಜಗದೀಶ್ ಶೆಟ್ಟರ್ ಬಂದರು, ಮತ್ತೊಬ್ಬರು ಬಂದು ಅವರನ್ನೆಲ್ಲ ನನಗಿದೇ ಕೊಡಬೇಕು ಬನ್ನಿ,